ಹಲೋ ಹಾಯ್ ಗಾಯ್ಸ್, ನಾನು ನಿಮ್ಮ ಪ್ರೀತಿಯ ಸಂಗೀತ. ಇವತ್ತು ಎಲ್ಲೋಗ್ತಾ ಇದ್ದೀವಿ ಅಂದರೆ ಬೆಂಗಳೂರಿನಲ್ಲಿ ಅತ್ಯಂತ ಫೇಮಸ್ ಆಗಿರುವ ಸಂಡೇ ಬಜಾರ್ಗೆ ಹೋಗ್ತಾ ಇದ್ದೀವಿ. ಚೋರ್ ಬಜಾರ್ ಅಂತಲೂ ಇದಕ್ಕೆ ಕರೀತಾರೆ. ಸಂಡೇ ಬಜಾರ್ ಅಂದರೂ ಒಂದೇ, ಚೋರ್ ಬಜಾರ್ ಅಂದರೂ ಒಂದೇ. ಬನ್ನಿ ಗಾಯ್ಸ್, ಹೆಂಗಿರುತ್ತೆ ಏನಿರಲ್ಲ ಅಂತ ನೋಡೋಣ ಬನ್ನಿ. ಅತ್ಯಂತ ಚೀಪ್ ರೇಟಲ್ಲಿ ಸಿಗುತ್ತೆ ವಸ್ತುಗಳನ್ನಂತ ಹೇಳ್ತಾರೆ. ಏನೇನು ಸಿಗುತ್ತೆ ಏನೇನಿಲ್ಲ ಎಲ್ಲವನ್ನು ಪ್ರತಿಯೊಂದು ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನನ್ನು ಕೊಡ್ತೀನಿ, ಪ್ರತಿಯೊಂದನ್ನು ತೋರಿಸ್ತೀನಿ. ಬನ್ನಿ ಗಾಯ್ಸ್ ನೋಡಿ. ನೀವು ಮೊದಲ ಸತಿ ಏನಾದರೂ ಬರ್ತಾ ಇದ್ರೆ ಈ ಥರ ರೋಡ್ ಕಾಣಿಸುತ್ತೆ. ಇಲ್ಲಿ ಮಾತ್ರ ಸಂಡೇ ಬಜಾರ್ ಇರುತ್ತೆ. ಈ ಥರ ರೋಡ್ ಕಾಣಿಸುತ್ತೆ. ಇಲ್ಲಿ ನೋಡಿ, ಇಲ್ಲಿ ಈ ರೋಡಲ್ಲಿ ಬಂದರೆ ಮಾತ್ರ ಇದು ಸಂಡೇ ಬಜಾರ್ ಅಂತ ಹೇಳ್ತಾರೆ. ನಾವು ಮೊದಲು ಮ್ಯಾಟ್ ನೋಡಿದ್ವಿ, 100ಗೆ 3 ಪೀಸ್ ಅಂತ ಹೇಳ್ತಾ ಇದ್ರು. ಮತ್ತು ನೋಡಿ, ಇಲ್ಲಿ ಬೆಲ್ಟ್ ಎಲ್ಲ ಕಾಣಿಸ್ತಾ ಇದೆ ನೋಡಿ. 49-99 ರುಪೀಸ್ನಾಗ ಬೆಲ್ಟ್ ಕೊಡ್ತಾ ಇದ್ದಾರೆ. ಯಾರು ಕೊಡ್ತಾರೆ ಗುರು? ನೋಡಿ, ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಇನ್ನೇನೇನಿರುತ್ತೆ ನೋಡೋಣ ಬನ್ನಿ. ತುಂಬ ಚೀಪ್ ರೇಟಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ. ನಿಜವಾಗ್ಲೂ ಚೀಪ್ ರೇಟಲ್ಲಿ ಸಿಗುತ್ತಾ ಅಂತ ನೋಡೋಣ ಬನ್ನಿ. ಬೆಲ್ಟ್ ನಿಜವಾಗ್ಲೂ ಚೀಪ್ ರೇಟಲ್ಲೇ ಇತ್ತು, 100 ರುಪೀಸ್ ಒಳಗಡೆನೇ ಇತ್ತು. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ನೋಡೋಣ ಬನ್ನಿ, ಒಳಗಡೆ ಹೋಗೋಣ. ಇನ್ನೂ ಯಾವ್ಯಾವ ಥರ ವಸ್ತುಗಳಿದ್ದಾವೆ ನೋಡಿ. 1000ಗೆ 1 ಪೀಸ್ ಅಂತ ಹೇಳ್ತಾ ಇದ್ರು ಈ ಶೂಗಳು. ಇಲ್ಲಿ ಕಾಣಿಸ್ತಾ ಇದ್ದಾವೆ ನಿಮಗೆ. 200 ಕೂಡ ಇದ್ವು. ನೀವು ಯಾವ್ದು ಬೇಕೋ ಅದು ತಗೋಬಹುದು. 1000 ತನಕ ರೇಟ್ ಮಾತ್ರ ಇತ್ತು. ಕಡಿಮೆ ಮಾಡ್ತಾರೆ, ಕೇಳಿ ನೋಡಬೇಕು ಅಷ್ಟೇ. ನೋಡಿ, ಇಲ್ಲೆಲ್ಲ ಕಾಣಿಸ್ತಾ ಇದೆ ಶೂಗಳು ಈ ಥರ ಇರ್ತವೆ. ಇವೆಲ್ಲ ಬ್ರ್ಯಾಂಡೆಡ್ ಶೂಗಳು. ಅಂಗಡಿಗಳಲ್ಲಿ ಏನಾದ್ರು ತಗೊಂಡ್ರೆ 3000 ಆ ಥರ ಇರುತ್ತೆ. ಅದಕ್ಕೆ 1000ಗೆ ಇಟ್ಟಿರ್ತಾರೆ ಇಲ್ಲಿ. ನೋಡಿ, ಇಲ್ಲೆಲ್ಲ ಬ್ರ್ಯಾಂಡೆಡ್ ಶೂಗಳು. ಇನ್ನು ನೋಡಿ, ತೋರಿಸ್ತಾ ಇದ್ದೀನಿ ನಿಮಗೆ ಶೂಗಳನ್ನ. ನೋಡಿ, ಇಲ್ಲಿ ಎತ್ತಿ ಕೂಡ ತೋರಿಸ್ತಿದ್ದೀವಿ. ಕ್ವಾಲಿಟಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ. ನೀವು ಎಲ್ಲ ನೋಡಿಬಿಟ್ಟು ತೊಗೋಬೇಕು. ಇಲ್ಲಿ ಯಾಕೆ ಚೀಪ್ ರೇಟಲ್ಲಿ ಸಿಗುತ್ತೆ ಅಂತ ತೊಗೊಂಡ್ಬಿಟ್ರೆ ಆಯಿತು. ಹೇಗಿರುತ್ತೆ ಏನೋ ಗೊತ್ತಿಲ್ಲ. ಎಲ್ಲ ಚೋರ್ ಬಜಾರ್ ಅಂತ ಅದಕ್ಕೆ ಕರೆಯೋದು. ನೋಡಿಬಿಟ್ಟು ನಿಧಾನವಾಗಿ ಯೋಚನೆ ಮಾಡಿ ತೊಗೋಬೇಕು. ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಏನಾದರೂ ತೊಗೊತೀವಿ ಅಂದರೆ ಎಲ್ಲ ಚೆಕ್ ಮಾಡಿ ತೊಗೋಬೇಕು. ನಿಜವಾಗ್ಲೂ ತುಂಬ ಮೋಸ ಮಾಡ್ತಾರೆ. ಎಲೆಕ್ಟ್ರಾನಿಕ್ ವಸ್ತುಗಳ ಮಾತ್ರ ತೊಗೊಳಕ್ಕೆ ಹೋಗಬೇಡಿ ಅಂತಲೇ ಹೇಳ್ತೀನಿ. ಯಾಕಂದ್ರೆ ತೊಗೊತೀನಿ ಅನ್ನೋದು ಏನಾದರೂ ಇದ್ದರೆ ನಿಜವಾಗ್ಲೂ ತುಂಬ ಚೆಕ್ ಮಾಡಿ ತೊಗೋಬೇಕು. ಇಲ್ಲಾಂದರೆ ಮೋಸ ಮಾಡಿಬಿಡ್ತಾರೆ ಇಲ್ಲೆಲ್ಲ. ನೋಡಿ, ಇಲ್ಲೆಲ್ಲ ಪಾತ್ರೆಗಳೆಲ್ಲ ಇದ್ದಾವೆ. ನೀವು ಇಷ್ಟ ಆದರೆ ತೊಗೋಬೋದು. ಎಲ್ಲ ಚೀಪ್ ರೇಟಲ್ಲೇ ಸಿಗುತ್ತೆ, ತುಂಬ ಚೀಪ್ ರೇಟು. ನೋಡಿ, ಇಲ್ಲೆಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಇಲ್ಲೆಲ್ಲ ಬಟ್ಟೆಗಳು ನೋಡಿ ಸಿಗ್ತವೆ. 100-200 ರುಪೀಸ್ ಒಳಗಡೆನೇ ಸಿಗ್ತವೆ. ನೀವು ನೋಡಿ, ಇಲ್ಲೆಲ್ಲ ತೋರಿಸ್ತಾ ಇದ್ದೀವಿ. ಇದು ಬಾಟಲ್ ನೋಡ್ಬೋದು. 3 ಪೀಸ್ಗೆ 100 ರುಪೀಸ್ ಅಂತ ಹೇಳ್ತಾ ಇದ್ರು. ನಿಜವಾಗ್ಲೂ ತುಂಬ ಚೀಪ್ ರೇಟು. ಹೊರಗಡೆ ಏನಾದರೂ ನೋಡಿದರೆ 1 ಪೀಸ್ಗೆ 200-300 ರೂಪಾಯಿ ಇದೆ ಇದು ಬಾಟಲು. ನಾನು ತೊಗೊಂಡಿದ್ದೀನಿ. ನೋಡಿ, ಇಲ್ಲೆಲ್ಲ ತೋರಿಸ್ತಾ ಇದ್ದೀನಿ. ಬಾಟಲ್ ತುಂಬ ಚೀಪ್ ರೇಟಲ್ಲಿತ್ತು, ನೋಡಿದ್ವಿ ನಾವು. ಆದರೂ ತೊಗೊಂಡಿಲ್ಲ, ಬಾಟಲ್ ಇತ್ತಲ್ಲ ಯಾಕೆ ಬೇಕಂತ ಹಿಂಗೆ ಹೋದ್ವಿ. ನೋಡಿ, ತೋರಿಸ್ತಾ ಇದ್ದೀವಿ ನಿಮಗೆ. ಈ ವಿಡಿಯೋ ಹೇಳಬೇಕಂದ್ರೆ ಮೊದಲು ಬೆಂಗಳೂರಿನಲ್ಲಿ ಯಾರಿದ್ದೀರಿ ಈ ವಿಡಿಯೋ ನೋಡಿದರೆ ಏನೂ ಅನಿಸಲ್ಲ. ಬಟ್ ಬೆಂಗಳೂರಿನಲ್ಲಿ ಯಾರಿಲ್ಲ ಅವ್ರಿಗೆ ತೋರಿಸ್ತಾ ಇರೋದು ಈ ವಿಡಿಯೋ. ಅವ್ರು ತುಂಬ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು. ನೋಡಿ, ಇಲ್ಲಿ ಏರ್ ಡ್ರೈವರು 100 ರುಪೀಸ್ಗೆ ಯಾರು ಕೊಡ್ತಾರೆ ಗುರು? ಆದರೆ ಕೊಡ್ತಾರೆ ಅಂತ ತೊಗೊಳಕ್ಕೆ ಹೋಗ್ಬೇಡ್ರಿ, ಚೆಕ್ ಮಾಡಲ್ಲ ನಾವು ಅಂತ ಹೇಳಿದರು. ಅದಕ್ಕೆ ನಾನು ತೊಗೊಂಡಿಲ್ಲ. ಅದಕ್ಕೆ ನಿಮಗೆ ಹೇಳೋದು, ಎಲೆಕ್ಟ್ರಿಕಲ್ ವಸ್ತುಗಳನ್ನು ನೀವು ನೋಡಿಬಿಟ್ಟು ತೊಗೋಬೇಕು. ಮೋಸ ಹೋಗ್ತೀರಾ. 100 ರೂಪಾಯಿ ಬಿಡು ಅಂತ ಏನಾದರೂ ತೊಗೊಂಡ್ರೆ ನಿಜವಾಗ್ಲೂ ಮೋಸ ಹೋಗ್ತೀರಾ. ಅದು ಮನೆಗೆ ಹೋಗಿ ಏನಾದ್ರು ಚೆಕ್ ಮಾಡಿದರೆ ನಿಜವಾಗ್ಲೂ ವರ್ಕ್ ಆಗಲ್ಲ. ಎಲ್ಲ ರಿಪೇರಿ ಮಾಡಿ ಇಟ್ಟಿರ್ತಾರೆ. ಅದಕ್ಕೆ ನಾನು ತೊಗೊಂಡಿಲ್ಲ, ಹಂಗೆ ಹೋದ್ವಿ. ನೋಡಿ, ಇಲ್ಲೆಲ್ಲ ತೋರಿಸ್ತಾ ಇದ್ದೀವಿ. ಇದು ಸಾರಿ ನೋಡಿ, ಇಲ್ಲಿ 500 ರೂಪಾಯಿಗೆ 1 ಪೀಸ್ ಅಂತ ಹೇಳ್ತಾ ಇದ್ವಿ. ನೀವೇನಾದರೂ ಅಂಗಡಿಗಳಲ್ಲಿ ಏನಾದರೂ ತೊಗೊತಾ ಇದ್ದರೆ 2000-3000 ಅಂತ ಹೇಳ್ತಾರೆ. ಈ ಸಾರಿಗಳನ್ನ ನೋಡ್ಬೋದು. ಇಲ್ಲಿ ನೋಡಿ, ಎಲ್ಲ ನೋಡಿ, ಇಲ್ಲಿ ನಿಮಗೂ ತೋರಿಸ್ತಾ ಇದ್ದೀನಿ ಸಾರಿ ಯಾವ ಥರ ಇದೆ. ವೆರೈಟಿ ಸಾರಿಗಳು ಇದ್ದಾವೆ, ಕಲರ್ಸು. ನೋಡಿ, ಇಲ್ಲಿ ಶರ್ಟ್ ಕೂಡ ಸಿಗ್ತಾ ಇದೆ. 1000ಗೆ 4 ಪೀಸ್ ಅಂತ ಹೇಳ್ತಾ ಇದ್ರು. ನೋಡಿ, ಇಲ್ಲೆಲ್ಲ ನೋಡಿ ಕಲರ್ಸ್ ಎಲ್ಲ ಇದ್ದಾವೆ. ಯಾವ ವೆರೈಟಿ ಕಲರ್ಸ್ ಕೂಡ ಸಿಗ್ತವೆ, ತೊಗೋಬಹುದು ಶರ್ಟು. ಏನಾದರೂ 1 ಪೀಸ್ ಏನಾದರೂ ತೊಗೊತೀವಿ ಏನಾದರೂ ಅಂತ ಹೇಳಿದರೆ 1 ಪೀಸ್ಗೆ 350 ಅಂತ ಇತ್ತು. ತುಂಬ ಬ್ರ್ಯಾಂಡೆಡ್ ಬಟ್ಟೆ ಇತ್ತು ಅದು. ನಾವು ನೋಡಿದ್ವಿ. ನೋಡಿ, ಇಲ್ಲಿ ಒಳಗಡೆ ಹೋಗೋಕ್ಕೂ ಕೂಡ ಜಾಗ ಇಲ್ಲ, ಅಷ್ಟು ಜನ ಸೇರಿರ್ತಾರೆ ಸಂಡೇ ಬಂದುಬಿಟ್ರೆ ನೀವು. ಇದು ಸಂಡೇ ಬಜಾರ್ ಒಂದೇ ದಿನ ಇರೋದಕ್ಕೆ, ಅದಕ್ಕೆ ಭಾಳ ಜನ ಬೆಂಗಳೂರಿನಲ್ಲಿರೋರೆಲ್ಲ ಸಂಡೇ ತುಂಬ ಜನ ಇಲ್ಲಿ ಬರ್ತಾರೆ. ನೋಡಿ, ಇಲ್ಲಿ ನೀವೇ ನೋಡ್ಬೋದು ಎಷ್ಟು ಜನ ಇದ್ದಾರೆ. ನಾವೆಲ್ಲ ತಳ್ಕೊಂಡೆಲ್ಲ ಹೋಗ್ತಾ ಇದ್ವಿ. ತುಂಬ ಜನ ಇರ್ತಾರೆ. ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ, ನೀವೇನಾದರೂ ಚೋರ್ ಬಜಾರ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ದರೆ ನಿಮಗೇನು ಗೊತ್ತಿರಲ್ಲ ನಿಜವಾಗ್ಲೂ. ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ, ಏನಾದರೂ ಚೋರ್ ಬಜಾರ್ಗೆ ಬಂದರೆ ಮೊಬೈಲ್ನ ತುಂಬ ಹುಷಾರಾಗಿ ಇಟ್ಕೊಳ್ಳಿ. ನೋಡಿ, ನಿಮಗೆ ಇಯರಿಂಗ್ಸ್ ಕೂಡ ತೋರಿಸ್ತಾ ಇದ್ದೀನಿ. 40 ರೂಪಾಯಿಗೆ
1 ಪೀಸ್ ಅಂತ ಹಾಕಿದ್ದಾರೆ. ತುಂಬ ಚೆನ್ನಾಗಿದ್ವು ಇಯರಿಂಗ್ಸು. 40 ರೂಪಾಯಿಗೆ ಎಲ್ಲಿ ಸಿಗುತ್ತೆ ನೋಡಿ, ಇಲ್ಲೆಲ್ಲ ಎಷ್ಟು ಚೆನ್ನಾಗಿದ್ದಾವೆ ಇಯರಿಂಗ್ಸು. ನಾನು ಕೂಡ ತೊಗೊಂಡೆ ಇಯರಿಂಗ್ಸು 1 2 3. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಇಯರಿಂಗ್ಸ್ ಯಾವ ಥರ ಇದ್ದಾವೆ ಅಂತ. ಕಲೆಕ್ಷನ್ ಸೂಪರಾಗಿದ್ವು. ನಿಮಗೂ ಇಷ್ಟವಾದರೆ ತೊಗೋಬೋದು. ಸಂಡೇ ಬಜಾರ್ಗೆ ಖಂಡಿತವಾಗ್ಲೂ ಬನ್ನಿ. ಬೆಂಗಳೂರಿಗೆ ಒಂದ್ಸತಿ ಬಂದರೆ ನಿಜವಾಗ್ಲೂ ಖಂಡಿತವಾಗಿ ಸಂಡೇ ಬಜಾರ್ಗೆ ಹೋಗಿ. ತುಂಬ ಚೀಪ್ ರೇಟ್ ಕೂಡ ಸಿಗುತ್ತೆ. ನಿಮಗೆ ತೋರಿಸ್ತಾ ಇದ್ದೀನಿ ಯಾವ್ಯಾವ ಥರ ರೇಟ್ ಇರುತ್ತೆ ಅಂತ. ನೋಡಿ ಇಲ್ಲಿ 1 ಪೀಸ್ಗೆ 40 ರೂಪಾಯಿ ಅಂತ ಹಾಕಿದ್ದಾರೆ ನೋಡಿ. ಮತ್ತು ನಾವು ಬಿಗ್ ಸ್ಕ್ರೀನ್ ಅಂತ ಹೇಳ್ತಾರೆ, ಇದು ಮೊಬೈಲ್ ಇಟ್ಬಿಟ್ರೆ ಅದು ಫುಲ್ ಸ್ಕ್ರೀನೆಲ್ಲ ಕಾಣಿಸುತ್ತೆ ಅಷ್ಟು. ನಾವು ತೊಗೊಂಡ್ವಿ ನೋಡಿ. ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ, ಸೇಮ್ ಲ್ಯಾಪ್ಟಾಪ್ ಥರನೇ ಕಾಣಿಸುತ್ತೆ ಅದು. ಮತ್ತು ನಿಮಗೆ ನೋಡ್ತೀನಿ ಒಳಗಡೆ ಹೋಗ್ತಾ ಇದ್ದೀವಿ. 100 ರೂಪೀಸ್ ಇವೆಲ್ಲ ತೊಗೊಂಡ್ರೆ ನೋಡಿ, 100 ರೂಪೀಸ್ ಒಳಗಡೆನೇ ಇರ್ತವೆ ಜಾಸ್ತಿ. 100 ಅಂತಲೇ ಕೂಗ್ತಾ ಇರ್ತವೆ, 50 ಅಂತ ಕೂಗ್ತಿರ್ತಾರೆ. ನೋಡ್ಬೋದು ಇಲ್ಲೆಲ್ಲ ಬಟ್ಟೆ ಎಲ್ಲ ಹೊರಗಡೆ ಎಲ್ಲಿ ಗುಂಪು ಸೇರಿದ್ದಾರೆ ನೋಡ್ಬೋದು. ನೋಡಿ ಮೊಬೈಲ್ನ ತುಂಬ ಹುಷಾರಾಗಿ ಇಟ್ಕೊಳ್ಳಿ. ನನ್ನ ಮೊಬೈಲ್ ಕೂಡ ಕಳೆದೋಗ್ಬಿಟ್ಟಿತ್ತು, ಅದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ 2ನೇ ಸತಿ ಇದು ಹೇಳೋಕ್ಕೆ. ಮೊಬೈಲ್ ತುಂಬ ಹುಷಾರಾಗಿ ಇಟ್ಕೊಂಡೋಗಿ. ನನಗೂ ಗೊತ್ತಿರಲಿಲ್ಲ, ಫಸ್ಟ್ ಟೈಮ್ ಬಂದಾಗ ನಾನು ಕಳ್ಕೊಂಡ್ಬಿಟ್ಟಿದ್ದೆ ಫೋನ್ನ. ನೋಡಿ ಇಲ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗಿದ್ದಾರೆ. ಬ್ಯಾಗ್ ಕಲೆಕ್ಷನ್ ಕೂಡ ನೋಡ್ಬೋದು, ಎಷ್ಟು ಚೆನ್ನಾಗಿದೆ ಬ್ಯಾಗ್ ಕಲೆಕ್ಷನ್. ಎಲ್ಲ ಕ್ವಾಲಿಟಿ ಇರೋವೆ ಬ್ಯಾಗ್ಗಳು, ಎಲ್ಲ 200ಗೆ ಸಿಗ್ತಾಯಿದ್ವು ಬ್ಯಾಗ್ಗಳು. ನಾನು ಬ್ಯಾಗ್ ಇದನ್ನು ನೋಡಿ, ಇಲ್ಲಿ ಬ್ಲ್ಯಾಕ್ ಬ್ಯಾಗ್ನ ನಾನು ತೊಗೋಬೇಕಂತ ಡಿಸೈಡ್ ಆದೆ. ಚೆನ್ನಾಗಿತ್ತು, ಬ್ರ್ಯಾಂಡೆಡ್ ಬ್ಯಾಗ್ ಇದು. ಹೊರಗಡೆ ಎಲ್ಲ ತೊಗೊಂಡ್ರೆ 500 600 1000 ತನಕ ಇರುತ್ತೆ ಬ್ಯಾಗ್ಗಳು. ನೋಡಿ ನಾನು ಈ ಬ್ಲ್ಯಾಕ್ ಬ್ಯಾಗ್ನ ತೊಗೊಂಡೆ, ಇಷ್ಟವಾಯಿತು. ನೋಡಿ ನಿಮಗೂ ತೋರಿಸ್ತಾ ಇದ್ದೀನಿ ಕಲೆಕ್ಷನ್ ಎಲ್ಲ ಯಾವ ಥರ ಇದೆ ಅಂತ. ನಿಜವಾಗ್ಲೂ ಸಂಡೇ ಬಜಾರ್ನಲ್ಲಿ ಚೀಪ್ ರೇಟಲ್ಲಿ ಸಿಗುತ್ತೆ. ನೀವು ಖಂಡಿತವಾಗ್ಲೂ ಬನ್ನಿ, ನೋಡಿ ತಗೊಳ್ಳಿ. ಯಾವ್ಯಾವ ಇಷ್ಟ ಆಗುತ್ತೆ ಏನಾಗುತ್ತೆ ಅಂತ. ನೀವು ಯಾವುದೇ ವಸ್ತುವನ್ನು ತಗೊಳ್ಳಿ, ಆದರೆ ತುಂಬ ಚೆಕ್ ಮಾಡಿ ನೋಡಿ ತಗೋಬೇಕು. ಇಲ್ಲಿ ನೋಡಿ 50 ರೂಪೀಸ್ಗೆ ಈ ಟಾಪ್ಗಳೆಲ್ಲ ಸಿಗ್ತಾ ಇದ್ವು ಇಲ್ಲೆಲ್ಲ ನೋಡಿ. ನಾನು 50 ರೂಪೀಸ್ಗೆ ಒಂದು ತೊಗೊಂಡೆ ಟಾಪು. ಸಂಡೇ ಬಜಾರ್ಗೆ ಸುಮ್ಮನೆ ನೋಡೋಣ ಅಂತ ಬಂದ್ರೇನು ತೊಗೊಂಡ್ಬಿಡ್ತೀವಿ, ಏನಾದರೂ ಚೀಪ್ ರೇಟಲ್ಲಿ ಇದೆಯಲ್ಲ ಅಂತ ತೊಗೊಂಡು ಹೋಗ್ಬಿಡ್ತೀವಿ. ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸೋಣ. ನಿಮಗೆ ಸಂಡೇ ಬಜಾರ್ ಯಾವ ಥರ ಇರುತ್ತೆ, ರೇಟ್ಗಳು ಯಾವ ಥರ ಇರುತ್ತೆ ಅಂತ ಎಲ್ಲ ತೋರಿಸಿದ್ದೀನಿ. ನಮ್ಮ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.